ಏನೋ ಬೆಂಗಳೂರಿನಲ್ಲಿ ದೊಡ್ಡ ಮೊತ್ತದ ನಗದು ಹಣ ಪತ್ತೆಯಾಗಿದೆ. ಕುರುಬರಹಳ್ಳಿಯ ಒಂದು ಶೆಡ್ನಲ್ಲಿ ಕೋಟಿಗಟ್ಟಲೆ ಹಣ ಪತ್ತೆಯಾಗಿದೆ. ಸಿಮೆಂಟ್ ಶೀಟ್ ತಯಾರಿಕಾ ಫ್ಯಾಕ್ಟರಿಯ ಶೆಡ್ನಲ್ಲಿ ದಾಖಲೆ ಇಲ್ಲದ 2,98,900,000 ರೂಪಾಯಿ ಹಣವನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಈ ಘಟನೆಯು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು, ಹಣದ ಮೂಲಕ ಕಂಡುಹಿಡಿಯಲು ಪೊಲೀಸರು ಈ ಮೂಲವನ್ನು ಕಂಡುಹಿಡಿಯೋದಕ್ಕೆ ಪೊಲೀಸರು ತನಿಖೆ ಚುರುಕು ಮಾಡಿದ್ದಾರೆ. ಜೂನ್ 2ರಂದು ರಾತ್ರಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ನೇತೃತ್ವದಲ್ಲಿ ಪೊಲೀಸ್ ತಂಡವು ಗಸ್ತು ತಿರುಗ್ತಾ ಇತ್ತು. ಈ ವೇಳೆ ಕುರುಬರಹಳ್ಳಿಯ ದೊಡ್ಡ ಮೊತ್ತದ ನಗದು ಹಣ ಇದೆ ಎಂಬ ಖಚಿತ ಮಾಹಿತಿ ಬಂದಿತ್ತು. ಖಚಿತ ಮಾಹಿತಿ ಬಂದ ಕೂಡಲೇ ತಕ್ಷಣವೇ ಪೊಲೀಸರು ಕುರುಬರಹಳ್ಳಿ 11ನೇ ಕ್ರಾಸ್ನಲ್ಲಿರುವ ಶೆಡ್ ಬಳಿ ತೆರಳಿ ಪರಿಶೀಲನೆ ನಡೆಸಿದರು. ಶೆಡ್ನಲ್ಲಿ 4 ದೊಡ್ಡ ಬ್ಯಾಗ್ಗಳಲ್ಲಿ ಕಂತೆಯಾಗಿ ಹಣ ಇಟ್ಟಿರುವುದು ಕಂಡುಬಂದಿತ್ತು. ಒಟ್ಟು 2,98,900,000 ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಹಣದ ಬಗ್ಗೆ ಯಾವುದೇ ದಾಖಲೆಗಳು ಕಂಡು ಬಂದಿರಲಿಲ್ಲ. ಇದು ಪೊಲೀಸರಲ್ಲಿ ಅನುಮಾನವನ್ನು ಹೆಚ್ಚು ಮಾಡಿತ್ತು. ವೀಕ್ಷಕರೇ ನೋಡಿ, ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ 2,98,00,000 ರೂಪಾಯಿ, ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಸೊ ಕಂತೆ ಹಣದ ಬ್ಯಾಗ್ಗಳನ್ನು ಇವಾಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸೊ ಪೊಲೀಸರು ಗಸ್ತನ ತಿರುಗ್ತಾ ಇದ್ರು, ಅವಾಗ ಮಾಹಿತಿ ಬಂದಿದೆ ಅವರಿಗೆ ಈ ರೀತಿಯ ಒಂದು ಹಣ, ಯಾವುದೇ ದಾಖಲೆ ಇಲ್ಲ, ಅಕ್ರಮ ಹಣ ಅಂತಲೇ ಹೇಳ್ಬೋದು. ಅದಕ್ಕೆ ಆ ಒಂದು ಹಣವನ್ನು ಯಾರಿಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಮಾಹಿತಿ ಬಂದಿದೆ. ಸೊ ತಕ್ಷಣವೇ ಗಸ್ತಲ್ಲಿದ್ದಿರ್ತಕ್ಕಂಥ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರು ಭೇಟಿ ನೀಡಿದಾಗ ಬ್ಯಾಗಲ್ಲಿ ಕಂತೆ ಹಣ ಇರೋದು ಅವ್ರಿಗೆ ಕಂಡು ಬಂದಿದೆ. ಸೊ ಪರಿಶೀಲನೆ ಮಾಡಿದರೆ ಯಾವುದೇ ದಾಖಲೆಗಳಿಲ್ಲ. ಅದರಲ್ಲಿ ದುಡ್ಡು ನೋಡೋದಾದರೆ 2,98,00,000ಕ್ಕೂ ಅಧಿಕ ರೂಪಾಯಿ ಇದೆ, ಯಾವುದೇ ದಾಖಲೆ ಕೂಡ ಇಲ್ಲ. ಸೊ ಪೊಲೀಸರಿಗೆ ಅನುಮಾನ ಬಂದಿದೆ. ಆ ಅನುಮಾನಗೊಂಡ ನಂತರ ಒಂದು ಇಬ್ಬರ ಆರೋಪಿಗಳನ್ನು ಇವಾಗ ಅರೆಸ್ಟ್ ಕೂಡ ಮಾಡಿದ್ದಾರಂತೆ. ಇವಾಗ ಅದಕ್ಕೆ ಯಾವ ದಾಖಲೆ ಇಲ್ಲ, ದುಡ್ಡು ಹೇಗೆ ಬಂತು, ಯಾರು ಇಟ್ಟರು, ಅಕ್ರಮ ಹಣನ ಅಥವಾ ಇಲ್ಲಿಗಲ್ಲ ಪರಿಶೀಲನೆ ಆಗುತ್ತೆ. ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅದರ ಬಗ್ಗೆ. ಸೊ ಪರಿಶೀಲನೆ ಆದ ನಂತರ ಸೊ ಹಣ ಯಾರದ್ದು, ಯಾರಿಟ್ರು, ಯಾಕಿಟ್ರು, ಯಾಕಂದರೆ ಸಣ್ಣ ಮೊತ್ತದ ಹಣ ಅಲ್ಲ ಅದು, 3 ಕೋಟಿ ಹತ್ತತ್ರ. ಅಷ್ಟು ಹಣ ಯಾಕೆ ಅಲ್ಲಿಟ್ರು, ಯಾವ ಅಕ್ರಮ ಕೆಲಸಕ್ಕೋಸ್ಕರ ಇಟ್ಟರು, ಸೊ ಇವೆಲ್ಲದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಆದ ನಂತರ ಯಾರು ಅಪರಾಧಿಗಳು ಅಥವಾ ಯಾರು ಇವಾಗ ಅರೆಸ್ಟ್ ಮಾಡಿದ್ದಾರಲ್ಲ ಅವರದ್ದೇ ಹಣನ ಅಥವಾ ಬೇರೆ ಯಾರದ್ದಾದರೂ ಇದೆಯಾ, ಇವರು ಯಾಕೆ ಅನುಮಾನಗೊಂಡು ಇವರನ್ನ ಅರೆಸ್ಟ್ ಮಾಡಲಾಗಿದೆಯಲ್ಲ, ಇವರನ್ನ ಈ ಒಂದು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ, ಈ ಹಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಎಲ್ಲ ಪರಿಶೀಲನೆ ಮಾಡಿದ ನಂತರ ಪೊಲೀಸರು ಒಂದು ವರದಿಯನ್ನು ಹೊರಗಡೆ ಬಿಡ್ತಾರೆ. ಏನು ಕತೆ ಇದ್ರದ್ದು ಸ್ಟೋರಿ ಅಂತ ಹೇಳಿ. ಇವಾಗ ಪೊಲೀಸರು ಕೋಟಿಗಟ್ಟಲೆ ಹಣನ ಜಪ್ತಿ ಮಾಡಿದ್ದಾರೆ. 2,98,00,000 ರೂಪಾಯಿ. ನೋಡ್ರಿ, ಸಣ್ಣ ಮೊತ್ತ ಅಲ್ಲ, ಯಾರ್ದೋ ಗೊತ್ತಿಲ್ಲ, ಅದಕ್ಕೆ ಯಾವುದೇ ದಾಖಲೆಗಳಿಲ್ವಂತೆ. ಒಂದು ಶೆಡ್ನಲ್ಲಿ ಸಿಕ್ಕಿರ್ತಕ್ಕಂಥ ಈ ಸಿಮೆಂಟ್ ಫ್ಯಾಕ್ಟ್ರಿ ತಯಾರು ಮಾಡ್ತಾರಲ್ಲ, ಅಲ್ಲೇ ಸಿಕ್ಕಿರ್ತಕ್ಕಂಥ ಹಣ ಅದು. ಸೊ ಅದಕ್ಕೆ ಯಾವುದು ದಾಖಲೆಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಟ್ ನೋಡಬೇಕು ಏನಾಗುತ್ತೆ ಈ ಕೇಸ್ ಅಂತ ಹೇಳಿ, ಯಾರ್ದು ಹಣ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ರು ಅನ್ನುವಂಥದ್ದು. ವೀಕ್ಷಕರು ನೋಡಿ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ದೊಡ್ಡ ಮೊತ್ತದ ಹಣ ರೀ ಇದು. ಈ ಕುರುಬರಹಳ್ಳಿಯ ಒಂದು ಶೆಡ್ನಲ್ಲಿ ಕೋಟಿಗಟ್ಟಲೆ ಹಣ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಈ ಸಿಮೆಂಟ್ ಶೀಟ್ ತಯಾರಿಕಾ ಫ್ಯಾಕ್ಟ್ರಿ ಶೆಡ್ಗಳಿದಾವಲ್ಲ, ಅಂಥ ಜಾಗದಲ್ಲಿ ದಾಖಲೆ ಇಲ್ಲದ ಹಣ ಸಿಕ್ಕಿರತಕ್ಕಂಥದ್ದು. 2,98,00,000 ರೂಪಾಯಿ ಜಪ್ತಿ ಮಾಡಿರತಕ್ಕಂಥದ್ದು. ಈಗ ಇಬ್ಬರ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಯಾರ್ದು ಹಣ ಯಾಕೆ ಇಟ್ಟರು ಗೊತ್ತಿಲ್ಲ, ಯಾಕಂದರೆ ದಾಖಲೆ ಇಲ್ಲ. ₹1 ₹2 ಅಲ್ಲ ರೀ, ಈಗಿನ ಕಾಲದಲ್ಲಿ 1 ರೂಪಾಯಿಗೂ ಎಷ್ಟು ಕಷ್ಟಪಡಬೇಕು ಗೊತ್ತು. ದಾಖಲೆ ಇಲ್ಲದೆ ಹಣ ಯಾರ್ದು ಅಂತಲೂ ಗೊತ್ತಿಲ್ಲ ಅಂತ ಅಂದರೆ ಯಾವುದೋ ಒಂದು ಇಲ್ಲೀಗಲ್ ಕೆಲಸಕ್ಕೆ ಯೂಸ್ ಮಾಡೋಕ್ಕೋಸ್ಕರ ಇಟ್ಟಿರ್ತಾರೆ ಅಂತ. ಲೀಗಲ್ ಕೆಲಸಕ್ಕೋಸ್ಕರ ಆ ರೀತಿಯ ಹಣವನ್ನು ಯಾರು ಬೇಕಾಬಿಟ್ಟಿಯಾಗಿ ಇಟ್ಟು ಹೋಗೋದಿಲ್ಲ. ಅದು ಯಾವುದೋ ಅಕ್ರಮ ಕೆಲಸಕ್ಕೋಸ್ಕರನೇ ಉಪಯೋಗ ಆಗುವಂಥ ಹಣ ಅನಿಸುತ್ತೆ, ಅದಕ್ಕೋಸ್ಕರ ಇಟ್ಟು ಹೋಗಿದ್ದಾರೆ. ಇವಾಗ ಪೊಲೀಸರಿಗೆ ಮಾಹಿತಿ ಬಂದ ನಂತರ ಅಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿ ಆ ಹಣವನ್ನು ಜಪ್ತಿ ಮಾಡಿದ್ದಾರೆ. ಸೊ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಅಂತೇಳಿ ಅವರ ನೇತೃತ್ವದ ತಂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ. ಈ ಕುರುಬರಹಳ್ಳಿ 11ನೇ ಕ್ರಾಸ್ನಲ್ಲಿರುವ ಶೆಡ್ ಬಳಿ ಸಿಕ್ಕಿರ್ತಕ್ಕಂಥದ್ದು ಇದು. ಸೊ ನೋಡಿ, ಒಂದಲ್ಲ ಎರಡಲ್ಲ, ಈ ದುಡ್ಡು
ಅಕ್ರಮವಾಗಿಯೇ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದ್ದಾವೆ ಪೊಲೀಸರಿಗೂ ಕೂಡ. ಇವಾಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಸೊ ವಿಚಾರಣೆ ಆದ ನಂತರ ಗೊತ್ತಾಗುತ್ತೆ ಯಾರ ಅಪರಾಧಿಗಳು, ಯಾಕೆ ಈ ಹಣವನ್ನು ಇಟ್ಟಿದ್ರು ಅನ್ನುವಂಥದ್ದು ಕೂಡ. ಎಸ್, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಪ್ರತಿನಿಧಿ ನಿಸರ್ಗ ಫೋನೋ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ನಿಸರ್ಗ, ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು, 2 ಕೋಟಿಗೂ ಅಧಿಕ ಹಣವನ್ನು ಜಪ್ತಿ ಮಾಡಿದ್ದಾರೆ. ಇದು ಹೇಗೆ ಸಿಕ್ತು ಪೊಲೀಸರಿಗೆ ದುಡ್ಡು, ಯಾರ ಹಣ, ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಮಹಾದೇವ್, ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ನಗದು ಹಣ ಪತ್ತೆಯಾಗಿರುವಂತದ್ದು. ಸಿಮೆಂಟ್ ಶೀಟ್ ನ ತಯಾರಿಕೆ ಮಾಡುವಂತಹ ಒಂದು ಫ್ಯಾಕ್ಟರಿಯಲ್ಲಿ ಈ ಒಂದು 2,98,900,000 ರೂಪಾಯಿ ಹಣ ಪತ್ತೆಯಾಗಿದ್ದು, ಈ ಒಂದು ಪತ್ತೆಯಾದ ಹಣದ ಕುರಿತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಕರಣವನ್ನ ದಾಖಲಿಸ್ತಾರೆ. ಹಣವನ್ನ ಸೀಸ್ ಮಾಡಿ ಈ ಒಂದು ಹಣದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಕೂಡ ಅವರು ಬಂಧಿಸ್ತಾ ಹೋಗ್ತಾರೆ. ಕಳೆದ ಜೂನ್ 2ರಂದು ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಗಸ್ತಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ರಾಕೇಶ್ ಅನ್ನು PSI ರಾಕೇಶ್ ಹಾಗೂ ಸಿಬ್ಬಂದಿಯವರು ಗಸ್ತು ನಡೆಸಿದಂತಹ ಸಂದರ್ಭದಲ್ಲಿ ಈ ವೇಳೆ ಈ ಒಂದು ಹಣ ಇರುವಂತಹ ಮಾಹಿತಿ, ಖಚಿತ ಮಾಹಿತಿ ಅವರಿಗೆ ಸಿಗುತ್ತೆ. ಅದಾದ ನಂತರದಲ್ಲಿ ಕುರುಬರಹಳ್ಳಿಯ 11ನೇ ಕ್ರಾಸ್ ನಲ್ಲಿ ಇರುವಂತಹ ಶೆಡ್ಗೆ ತೆರಳಿ ಶೆಡ್ ನಲ್ಲಿ ಇದ್ದಂತಹ 4 ಬ್ಯಾಗ್ಗಳಲ್ಲಿ ಇದ್ದಂತಹ 2.98 ಕೋಟಿ ರೂಪಾಯಿ ಹಣವನ್ನ ಅವರು ಜಪ್ತಿಯನ್ನ ಮಾಡ್ತಾರೆ. ಕೂಡಲೇ ಇನ್ಸ್ಪೆಕ್ಟರ್ ಇದ್ದಂತಹ ರಾಕೇಶ್ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೂ ಕೂಡ ತಿಳಿಸ್ತಾ ಹೋಗ್ತಾರೆ. ದಾಖಲೆ ಇಲ್ಲದ ಇಷ್ಟು ದೊಡ್ಡ ಮೊತ್ತದ ಹಣ ಇಲ್ಲಿಗೆ ಬಂದಿದ್ದಾರು ಹೇಗೆ ಅನ್ನುವುದನ್ನ ಕೂಡ ಈಗ ಅವರು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ತದನಂತರದಲ್ಲಿ ಕೋರ್ಟ್ ಅನುಮತಿಯ ಮೇರೆಗೆ FIR ಅನ್ನ ದಾಖಲಿಸ್ತಾರೆ. KP ಆಕ್ಟ್ 98 ಆಕ್ಟ್ ನ ಒಂದು ಮೂಲಕ ಅವರು FIR ಅನ್ನ ದಾಖಲು ಮಾಡಿಕೊಂಡು ಹಣದ ಮೂಲದ ಬಗ್ಗೆ ಸರಿಯಾಗಿ ಮಾಹಿತಿಯನ್ನ ಕೂಡ ಕಲೆ ಹಾಕಕ್ಕೆ ಹೋಗ್ತಾರೆ. ಅದಾದ ನಂತರದಲ್ಲಿ ಆರೋಪಿತ ಇದಕ್ಕೆ ಸಂಬಂಧಪಟ್ಟಂತಹ ಅವರನ್ನ ಅರೆಸ್ಟ್ ಮಾಡಿರ್ತಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಿಕ್ಕೆ ಅವರು ಟ್ರೈ ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಸರಿಯಾದ ಮಾಹಿತಿಯನ್ನ ಕೊಡೋದಿಕ್ಕೆ ಅವರು ಮುಂದಾಗಿರೋದಿಲ್ಲ ಅನ್ನುವಂಥದ್ದು ಈಗ ತನಿಖಾ ವೇಳೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಮಹಾದೇವ್. ಎಸ್, ಥ್ಯಾಂಕ್ ಯು ನಿಸರ್ಗ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.